ನಾನು ನಿಮಗೊಂದು ಸೂಪರ್ ಆಗಿರೋಂಥ ಪಲಾವ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನಾನು ಫಸ್ಟ್ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ. ಫಸ್ಟು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಾಳು ಮೆಣಸು ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸು 2, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಪುಡಿ, ಸ್ವಲ್ಪ ಕಾಯಿ ತುರಿ, ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಇಲ್ಲಿ ಉದ್ದ ಸ್ಲೈಸ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು, ಅಕ್ಕಿ, ತೊಳೆದು ಇಟ್ಕೊಂಡಿರೋಂತಹ ಅಕ್ಕಿ. ಫಸ್ಟು ನಾವು ಮಿಕ್ಸಿ ಜಾರ್ಗೆ ಮಸಾಲೆನ ಫಸ್ಟ್ ಮಾಡ್ಕೊಳ್ಳೋಣ. ಅದು ಮಿಕ್ಸಿ ಜಾರ್ಗೆ ಫಸ್ಟು ಪುದೀನ ಸೊಪ್ಪು 1 ಕಪ್ ಆಗೋಷ್ಟು ನಾನು ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. ನಮ್ಮನೆಯಲ್ಲೇ ರೆಡಿ ಮನೆಯಲ್ಲೇ ಬೆಳೆಸಿರುವಂಥ ಪುದೀನ, ಹಾಗೂ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೊಮ್ಯಾಟೊ ಉದ್ದ ಸ್ಲೈಸ್ ಮಾಡಿಟ್ಕೊಂಡಿರುವಂಥದ್ದು, ಆಮೇಲೆ 1 ಈರುಳ್ಳಿ, ಸ್ವಲ್ಪ 1-2 ಸ್ಪೂನಷ್ಟು ಕಾಯಿ ತುರಿ, ಹಾಗೆ 1 ಸ್ಪೂನು ಗರಂ ಮಸಾಲ. ಆಪ್ಷನಲ್, ಬೇಕಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು 2 ಹಸಿಮೆಣಸುಕಾಯಿ ತೊಗೊಂಡಿದ್ದೀನಿ. ಆಮೇಲೆ 1 ಇಂಚ್ ಆಗೋಷ್ಟು ಶುಂಠಿ, ಒಂದು 5-6 ಬೆಳ್ಳುಳ್ಳಿ, ಇಷ್ಟನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆ ರೆಡಿ ಆಗಿದೆ. ಇದನ್ನು ನೆಕ್ಸ್ಟ್ ಮಾಡೋ ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಫಸ್ಟು ಒಂದು ಕುಕ್ಕರ್ನ ಡೈರೆಕ್ಟ್ ಕುಕ್ಕರ್ಗೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಕುಕ್ಕರ್ನ ಫಸ್ಟು ಬಿಸಿ ಮಾಡೋಕ್ಕೆ ಇಟ್ಕೊಬಿಡಿ. ನಾನಿಲ್ಲಿ ಕಾಬೂಲ್ ಕಡಲೆನೂ ತೊಗೊಂಡಿದ್ದೀನಿ. ಬಿಕಾಸ್ ಇದು ಆಪ್ಷನಲ್ಲು, ನೀವು ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕಾದಮೇಲೆ ಸ್ವಲ್ಪ ನೀರು ಕುಕ್ಕರ್ ಕಾದ್ಮೇಲೆ ಇದಕ್ಕೆ ನಾನು 3 ಸ್ಪೂನ್ ಆಗೋಷ್ಟು ಎಣ್ಣೆ, ಕೆಲವು ತುಪ್ಪನೂ ಯೂಸ್ ಮಾಡ್ಕೋಬೋದು, ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನಾನು ನಮ್ಮ ಮನೇಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ನಾನು ಮಸ್ಟರ್ಡ್ ಆಯಿಲ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ 1-2 ಚಕ್ಕೆ, 7-8 ಲವಂಗ, 3 ಏಲಕ್ಕಿ, 5-6 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ರುಬ್ಬಕ್ಕೆ ಹಾಕಿಲ್ಲ, ಬಿಕಾಸ್ ತುಂಬ ಸ್ಪೈಸಿ ಅನಿಸ್ಬಿಡುತ್ತಲ್ಲ. ಇದಕ್ಕೆ ಆಲ್ರೆಡಿ ನಾವು ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿರೋದ್ರಿಂದ ನಾವು ಇದನ್ನು ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಣ್ಣೆ ಕಾದಿದೆ. ಇವಾಗ ನಾನು ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೊನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಕ್ಯಾರೆಟು, 7-8 ಬೀನ್ಸು, 1 ಸಣ್ಣ ಪೊಟ್ಯಾಟೊ, ಹಾಗೆ ಬಟಾಣಿ ಕಾಳು. ಇದು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ.
ಟೊಮ್ಯಾಟೊ, ಸ್ವಲ್ಪ ಸಾಫ್ಟ್ ಆಗಲಿ. ಈಸಿಯಾಗಿ ಮಾಡ್ಕೊಬೋದು. ಇದನ್ನು ಲಂಚ್ ಬಾಕ್ಸ್ ರೆಸಿಪಿ ಥರನೂ ಮಕ್ಕಳಿಗೆ ಮಾಡಿಕೊಡ್ಬೋದು. ಬೇಗನೆ ಆಗುತ್ತೆ. ಎಲ್ಲದೂ ಫಸ್ಟ್ ಟೈಮ್ ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಬೇಗನೆ ರೆಡಿ ಆಗಿಬಿಡುತ್ತಿದ್ದು. ಹಾಗೆ ಈಗ ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡಿರೋಂಥ ತರಕಾರಿ ಅಷ್ಟೂ ಹಾಕ್ತಾಯಿದ್ದೀನಿ. ಹಾಗೆ ಈಗ ರುಬ್ಬಿಟ್ಟಿಟ್ಕೊಂಡಿರೋಂತಹ ಮಸಾಲೆನ, ಇನ್ನು ಖಾರ ಬೇಕು ಅಂದರೆ ಒಂಚೂರು ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ಕೋಬೋದು. ಕೆಲವೊಬ್ರು ಖಾರ ತಿನ್ನಲ್ಲ, ಸೊ ಸ್ವಲ್ಪ ಲೈಟ್, ಮಕ್ಕಳಿಗೆಲ್ಲ ಒಂಚೂರು ಖಾರ ಆಗಲ್ಲ ಅಲ್ವಾ, ಸೊ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಮಸಾಲೆನ ಚೆನ್ನಾಗಿ ಒಂದು ಕುದಿ ಬರೋ ತನಕ ಒಂದು ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ಸ್ವಲ್ಪ ಹಾಗೆ ಕೈನ ಆಡಿಸ್ಕೊಳ್ತಾ ಇರಿ. ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ನೀರನ್ನು ಕೂಡ ಹಾಕ್ಬೋದು. ಕೆಲವು ಮಕ್ಕಳು ವೆಜಿಟೇಬಲ್ಸ್ ಇನ್ಯಾವುದು ಇವನ್ ಕಾಲಿಫ್ಲವರ್, ಕ್ಯಾಬೇಜ್ ಕೂಡ ಹಾಕೊಬೋದು. ಕೆಲವೊಂದು ಮಕ್ಕಳು ತಿನ್ನಲ್ಲ, ಸೊ ನಿಮ್ಮ ಮಕ್ಕಳು ಯಾವ ಥರ ತಿಂತಾರೆ ನೋಡಿಬಿಟ್ಟು ಮಾಡ್ಕೋಬೋದು. ಸೊ ನೋಡಿ, ಈಗ ಒಂಚೂರು ಕುದಿ ಬರ್ತಾಯಿದೆ. ಅದು ಲೈಟಾಗಿ ಒಂಚೂರು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ 1-2 ನಿಮಿಷ ಕುದಿಸ್ಕೋಬೇಕು. ಇದು ಆ್ಯಕ್ಚುಲಿ ನಾನು 3 ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ. 3 ಜನ ರೇಂಜಲ್ಲಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. 1/4 kg ಆಗೋಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಜೀಪ್ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನೀರನ್ನ ಫಸ್ಟ್ ಹಾಕಬಾರ್ದು, ಫಸ್ಟ್ ಅಕ್ಕಿನ ಹಾಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಫಸ್ಟ್ ಅಕ್ಕಿನ ಹಾಕಿ ಒಂದು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಎಷ್ಟು ನೀರು ಬೇಕು ಅಂತ ನೀರು ಹಾಕಬೇಕು. ಯೂಶ್ವಲಿ ನಾನು ಈ ಲೋಟದಲ್ಲಿ 2 ಲೋಟ ಅಷ್ಟು ಅಕ್ಕಿ ತೊಗೊಂಡಿರೋದು, ಸೊ 2 ಲೋಟದಷ್ಟೇ ನಾನು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ, ಬಿಕಾಸ್ ನಾವು ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ಅದು ನೀರು ಬಿಡುತ್ತೆ. 1/4 ಹಾಕ್ಕೊತಾ ಇದ್ದೀನಿ. ಇಷ್ಟು ನೀರು ಹಾಕಿದರೆ ಸರಿಯಾಗುತ್ತೆ. ಸೊ ಮುಂಚೆನೇ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ವಲ್ಲ, ಸೊ ನೀರು ನೋಡಿಬಿಟ್ಟು, ಇಲ್ಲಾಂದರೆ ತುಂಬ ಮೆತ್ತಗಾದ್ರೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೆಕ್ಸ್ಟು ಉಪ್ಪು 1 ಸ್ಪೂನು, 1.5 ಸ್ಪೂನ್ ಹಾಕ್ತಾಯಿದ್ದೆ ನಾನು.
1.5 ಸ್ಪೂನ್ ಆಗೋಷ್ಟನ್ನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಟೇಸ್ಟ್ನು ಒಂದ್ಸತಿ ನೋಡ್ಕೊಳ್ಳಿ. ಉಪ್ಪಿನೂ ಜಾಸ್ತಿ, ಅರಿಶಿನ ಪುಡಿ ಏನು ಬೇಕೋ ಅದು ನೋಡಿಬಿಟ್ಟು, ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಬೇಕು, ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಕುಕ್ಕರ್ನ ಮುಚ್ಚಿಬಿಟ್ಟು 1 ವಿಷಲ್ ಬಂದರೆ ಸಾಕು, ಅದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಕುದಿ ಬರ್ತಾಯಿದೆ. ಕುಕ್ಕರ್ ವಿಷಲ್ನ ಹಾಕಿ, ವಿಷಲ್ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಲ್ ಆಗೋ ತನಕ ನಿಯರ್ಲಿ ಒಂದು ವಿಷಲ್ ಆದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ನೀವು ಲಿಡ್ನ ಓಪನ್ ಮಾಡ್ಬೋದು. ಬಿಸಿ ಬಿಸಿಯಾದಂಥ ಟೇಸ್ಟಿಯಾದಂಥ ಪಲಾವು ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ನೋಡಿ ಈಗ 1 ವಿಷಲ್ ಬಂದಿದೆ. ನಾನು ಕುಕ್ಕರ್ನ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟಿಯಾದಂತಹ, ತುಂಬ ಮೆತ್ತಗೂ ಆಗಿಲ್ಲ, ನಾರ್ಮಲಾಗಿ ಕರೆಕ್ಟಾಗಿ ಬೆಂದಿದೆ ರೈಸ್ ಎಲ್ಲ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ರೈತ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾದಂತಹ ಟೇಸ್ಟಿ ವೆಜ್ ಪಲಾವ್ ರೆಡಿ.